हुक्केरी तालुक्यातील हंचनाळ गावातील एसटी कॉलनीत वर्षभरापूर्वी पाईपलाईन टाकण्यासाठी रस्ता खुदाई करण्यात आले होते. काम पूर्ण झाले तरी खड्डे बुजवण्यात आले नाहीत. त्यामुळे ठेकेदारावर कडक कारवाई करावी असा संताप ग्रामस्थांनी व्यक्त केला. हुक्केरी तालुक्यातील हंचनाळ गावातील एसटी कॉलनीमध्ये वर्षभरापूर्वी JGM प्रकल्पांतर्गत पाईपलाईन टाकण्यासाठी रस्ता खोदण्यात आला आणि तो सील न करता तसाच सोडण्यात आल्यामुळे लोकांना रस्त्यावरून नीट चालता येत नाही. ही समस्या अनेक वेळा वरिष्ठांना सांगूनही कारवाई होत नाही. ಹುಕ್ಕೇರಿ ತಾಲೂಕು ಹಂಚನಾಳ ಗ್ರಾಮದ ST ಕಾಲೋನಿಯಲ್ಲಿ JGM ಕೆಲಸ ವಿಳಂಬವಾಗಿದೆ. ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ML ಇಲೆಕ್ಷನ್ಗಿಂತ ಪೂರ್ವದಲ್ಲಿ ಕೆಲಸ ಪ್ರಾರಂಭವಾಗಿದೆ. ಸಾಹೇಬರ ಗಮನಕ್ಕೂ ನಾವು ಎಲ್ಲರೂ ಕೂಡಿ ಒಂದು 50 ಜನ ಹೋಗಿ ಮನವಿ ಮಾಡಿದೆವು. ಆದ್ರೆ ಅದನ್ನು ಕಾಂಟ್ರಾಕ್ಟರ್ ಯಾರು ತೊಗೊಂಡಾರೋ ಈರಣ್ಣ ದೇಸಾಯಿ ಅವ್ರ ಹೆಸರಲ್ಲೇ ಕಾಂಟ್ರಾಕ್ಟ್ ಐತಿ. ಅವ್ರು ಬೇರೆದವ್ರಿಗೆ ಯಾರಿಗೂ ಕೊಟ್ಟಾರೋ ಏನು ಅದು ನಮಗೆ ಗಮನಕ್ಕೆ ಬಂದಿಲ್ಲ. ಆದ್ರೆ ಅವರಿಗೆ ಸಾಹುಕಾರ ಇದನ್ನು ನಮ್ಮ ಇಲೆಕ್ಷನ್ದೊಳಗೆ ಮುಗಿಸ್ಪಾತಂತ ಮನವಿ ಅವರು ಸಾಹುಕಾರು ಹೇಳಿದರು. ಆದ್ರೂ ಅವ್ರ ಮಾತಿಗೂ ಇವ್ರು ಕಿಮ್ಮತ್ತು ಕೊಟ್ಟಿಲ್ಲ. ಇನ್ನೂ ತನಕ ಊರಾಗಿನಾರು ಎಲ್ಲರೂ ಪಂಚಾಯತಿಗೆ ಹೋಗಿ ಹೇಳಿದ್ರು, ತಾಲೂಕಾ ಪಂಚಾಯತಿಗೆ ಹೇಳಿದ್ರು, ಜಿಲ್ಲಾ ಪಂಚಾಯತಿಗೆ ಹೇಳಿದ್ರು, ಮನವಿಗಳನ್ನು ಕೊಟ್ಟರು. ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಭಾಳ ಈ ನಮ್ಮ ಕೆಲಸದ ಮೇಲೆ ತೋರಿಸಾದರು. ಅವ್ರ ಗಮನಕ್ಕೆ ಇದನ್ನು ನಾವು TV ಮಾಧ್ಯಮದ ಮುಖಾಂತರ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮತ್ತು ಈಗ ಯಾವುದೇ ಇತರಿಂದ್ರೂ ಇಲ್ಲರಿ. ಅವ್ರ ಮ್ಯಾಲೆ ಈಗ ಈರಣ್ಣ ದೇಸಾಯಿ ಅವ್ರದ್ದು ಏನು ಕಾಂಟ್ರಾಕ್ಟ್ ಐತ್ರಿ, ಅವ್ರ ಕೆಲಸಗಳು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಬೇಕು, ರದ್ದು ಮಾಡ್ಬೇಕಂತ ನಾವು ಗ್ರಾಮಸ್ಥರ ಆಗ್ರಹ ಮಾಡದವ್ರಿ. ಅದಕ್ಕೆ ಇದಕ್ಕೆ TV ಮಾಧ್ಯಮದವ್ರು ನಮ್ಗೆ ಭಾಳ ಹೆಲ್ಪ್ ಮಾಡದಾರು. ಅವ್ರಿಗೂ ನಾವು ತುಂಬ ಕೃತಜ್ಞತೆಗಳನ್ನು ಹೇಳ್ತೇವೆ. ಮತ್ತು अनुसूचित जमाती वसाहतीमध्ये स्थानिक ग्रामपंचायतीने नाल्यामध्ये पिण्याच्या पाण्याची पाईपलाईन टाकली असून ज्या गटारातून ही पाईपलाईन जाते त्या गटारामुळे प्रदूषित वातावरण निर्माण झाले असल्याने ठेकेदारावर कडक कारवाई करावी असा संताप ग्रामस्थांनी व्यक्त केला आहे. ವರ್ಕ್ರಿ 2019 ಮತ್ತು 20 ಸ್ಟಾರ್ಟ್ ಆಗೈತ್ರಿ. ಇವಾಗ ಪ್ರೆಸೆಂಟ್ 2024 ರನ್ನಿಂಗ್ ಐತ್ರಿ. 2019 21 ಅಲ್ಲಿ ತನಕ ಕೆಲಸ ಎಲ್ಲ ಪೂರ್ಣ ಮುಗಿಬೇಕಂತ ಐತ್ರಿ. ಬಟ್ ನಾವು ಹಂಚನಾಳ ಗ್ರಾಮಸ್ಥರಿಂದ ಒಂದು 10 ರಿಂದ 15 ಜನ ಆಗಿರಿ ತಾಲೂಕು ಪಂಚಾಯತಿಗೆ ಹೋಗಿ ಈ ಥರದ ಇರಿಗೇಷನ್ ಡಿಪಾರ್ಟ್ಮೆಂಟ್ದಾಗ ಯಾರು ಇಂಜಿನಿಯರ್ ಸರ್ ಬರ್ತಾರಲ್ಲ ಅವ್ರಿಗೆ ಕಡಿಮೆ ಅಂದ್ರೆ ಒಂದು 10 ರಿಂದ 20 ಸಲ ಹೋಗಿ ಸರ್ ನಮ್ಮ ಊರಾಗ ಸಮಸ್ಯೆ ಆಗೈತ್ರಿ, ಸ್ವಲ್ಪ ಅದು ನೋಡ್ರಿ, ಪರಿಹಾರ ಸ್ವಲ್ಪ ಅದಕ್ಕೆ ಏನಾರ ಪರಿಹಾರ ಕೊಡ್ರಿ ಅಂತಲ್ಲಿ ಹೇಳಿದ್ರೆ ಅವರು 10 ಸಲ ಹೋದಾಗ ಒಂದು ಸರ್ತಿ ಆದರೂ ನಮಗೆ ಕರೆಕ್ಟಾಗಿ ಏನೂ ರೆಸ್ಪಾನ್ಸ್ ಮಾಡಿಲ್ರಿ. ಒಂದು ಸರ್ತಿನೂ ರೆಸ್ಪಾನ್ಸ್ ಇಲ್ರಿ. ಆಮೇಲೆ ಇಲ್ಲಿ ಹಂಚನಾಳ ಪ್ರೆಸೆಂಟ್ ಈಗ ಸರ್ ಈಗ ನೀವೇ ಖುದ್ದು ಬಂದಿರಿ. ಇಲ್ಲಿ ಏನು ಜನರಿಗೆ ಸಮಸ್ಯೆ ಐತೆ ಅನ್ನೋದು ನೀವೇ ನೋಡ್ರಿ. ಸ್ವಲ್ಪ ಮ್ಯಾಗಿನ ಏನೋ ಅಧಿಕಾರಿಗಳಿಗೆ ಏನದಾರಲ್ಲ ಅವ್ರಿಗೆಲ್ಲ ಹೋಗಿ ಸ್ವಲ್ಪ ಇದು ಮುಟ್ಟಬೇಕ್ರಿ. ಪ್ರತಿಯೊಬ್ಬರಿಗೆ ಮನೆಗೆ ನೀರು ತಲುಪಬೇಕಂತ ಇವ್ರು ಹಿಂಗೆ ಮಾಡ್ಯಾರ್ರಿ. ಕೇಂದ್ರ ಸರ್ಕಾರದಿಂದ ಐತ್ರಿ ಇದು. ಬಟ್ ಇವ್ರು ಇಲ್ಲಿ ಕಾಂಟ್ರಾಕ್ಟ್ ಆಯಿತು, ಇವ್ರು ಕೆಲಸ ಮಾಡಾರಾಯ್ತು, ಈ ಥರ ಬಿಹೇವಿಯರ್ ಮಾಡ್ರ ಜನರ ಸಮಸ್ಯೆ ಯಾರು ಕೇಳಾರ ಸರ? ಪ್ರತಿಯೊಬ್ಬರಿಗೆ ಇಲ್ಲಿ ಮನೆಗೆ ಹೋಗಿ ಕೇಳ್ರಿ. ಈಗ ಒಬ್ರಿಗೂ ಸರ್ ನೀರಿಲ್ಲ ಕುಡಿಯಕ್ಕೆ, ಆ ಪರಿಸ್ಥಿತಿ ಐತ್ರಿ ಇಲ್ಲಿಗ. ಇವ್ರು ಈ ಥರ ಮಾಡತ್ತಾರ್ರಿ. ಇನ್ನು ಸಿಕ್ಕಾಪಟ್ಟೆ ಹಡ್ಡಿದಾರ್ರಿ ಇಲ್ಲೆಲ್ಲ. ಆಚೆ ಕಡೆ ಪೂರ್ತಿ ನಮ್ಮ ಹಂಚನಾಳ ಏರಿಯಾ ಅಲ್ಲ ರೀ. ಇವರು ಇದು JGM ವರ್ಕ್ ಅಂತಾರೆ. ಆ ಟಾಕಿ ಏನು ನೀರು ಸಪ್ಲೈಗೆ ಮಾಡಿದಾರೋ ಏನು ಶೋಕಿಗೆ ಮಾಡಿದಾರ ಸರ್? ನಾವು ಕೇಳ್ತೇವ್ರಿ. ಈಗ ಯಾರು ಹೇಳ್ಬೇಕ್ರಿ ಸರ್ ಇದು ನಮ್ಗೆ? ಇವ್ರು ಇಂಜಿನಿಯರ್ ಸರ್ ಕೇಳಕ್ಕೆ ಹೋದ್ರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋನಿಲ್ರಿ. ಅವ್ರಿಗೆ ನಾವು ಆ ಟಾಕಿ ಅದನ್ನ ಕೇಳಿದೇನ್ರಿ. ನಾ ಮೊನ್ನೆ ಟಾಕಿ ಏನು ಶೋಕಿ ಕಟ್ಟಿದಾರೋ ಏನು ನಮ್ಗೆ ಕುಡಿಯೋಕೆ ನೀರು ಕಟ್ಟಿದಾರೋ? ಬಟ್ 2 ವರ್ಷ ಒಂದು ಹನಿ ಸರ್ ಟಾಕಿಗೆ ನೀರು ಬಿ ಇರಿಸಿಲ್ರಿ ಇವರು. ಪಂಚಾಯತ್ ಏನಂತಾರೆ ಪಂಚಾಯತ್ ಸರ್ ಹೇಳಿದಾರೆ. ಪಂಚಾಯತ್ PDO ಮೇಡಮ್ ಹಾಕಿ ಹೇಳ್ತಾರ್ರಿ ನಮ್ಗೆ ನಿಮ್ದು JGM ವರ್ಕ ಸಂಬಂಧ ಬರಂಗಿಲ್ರಿ ಅಂತ ಹೇಳ್ತಾರ್ರಿ. ಮತ್ತು ಅವ್ರಿಗೆ ಹುಕ್ಕೇರಿಗೆ ಹೋಗಿ ಅವ್ರಿಗೆ 2-3 ಮಂದಿ ಇಂಜಿನಿಯರ್ ಸರ್ ಅದಾರ್ರಿ. ಅವ್ರಿಗೆ ಎಲ್ಲ ಹೇರ್ನು ಅವರು ಇಲ್ಲಪ್ಪ ಮಾಡಿಸ್ತೇವೆ ಅಂತಾರೆ. ಯಾವಾಗ ಮಾಡ್ಸಾರ್ರಿ? ಇನ್ನೂ 10 ವರ್ಷಕ್ಕೆ ಮಾಡಿಸ್ತಾರೇನ್ರಿ ಇವ್ರ ಕೆಲಸ? ಇವ್ರ ಮನುಷ್ಯಗೆ ಬಂದಂಗೆ ಮಾಡಿಸ್ತಾರೋ? कल्लाप्पा पमनायक, KMM मराठी, हुक्केरी.